ನೋಡಿ, ಪ್ರಜಾತಂತ್ರದಲ್ಲಿ ಒಳ್ಳೆಯ ಒಬ್ಬ ಅಧ್ಯಕ್ಷ ಆಗಬೇಕಾದ್ರೆ ಚುನಾವಣೆ ಅನಿವಾರ್ಯ. ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಹೇಳಿದ್ದಾರೆ ಆ ರೀತಿ ಚುನಾವಣೆ ಆದ್ರೂ ಅಡ್ಡಿ ಇಲ್ಲ. ಆದರೆ ಇವತ್ತೇನು ಆಯ್ಕೆ ಆಗ್ತಾಯಿದೆ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಬ್ಲಾಕ್ ಅಧ್ಯಕ್ಷರು, ಅವರಲ್ಲಿ ಪಾರದರ್ಶಕತೆ ಇರಬೇಕು. ಯಾರ್ದೋ ಒತ್ತಡಕ್ಕೆ ಮಾಡೋದು, ನೀವು ನಾಳೆ ಆದಮೇಲೆ ನನಗೆ ಓಟ್ ಹಾಕ್ಬೇಕು ಅನ್ನೋಂಥ ಒತ್ತಡ ಕಾರ್ಯತಂತ್ರ ಯಾರಿಗೂ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವಿನಂತಿ ಮಾಡ್ಕೊತೇನೆ. ಒತ್ತಡ ಹಾಕ್ತಾ ಇದ್ದಾರೆ, ಅದೇ ಒತ್ತಡ ಹಾಕ್ತಾ ಇದ್ದಾರೆ. ಇದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇರವಾಗಿ ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು, ಇದು ನ್ಯೂಟ್ರಲ್ ಇರೋಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ ಅಥವಾ ಬೇರೆ ರಾಜ್ಯದ ವ್ಯಕ್ತಿ ಅವ್ರಿಗೆ ಯಾರಿಗೂ ಇವರು ಯಾರ ಪರವಾಗಿ ಇರುವುದಿಲ್ಲ ಅಂಥವ್ರನ್ನ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಿ ಆ ರೀತಿಯ ಒಂದು ಆಯ್ಕೆ ಆಗ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಮಾಡಲಿ, ಪ್ರಜಾತಂತ್ರದ ಅವರಿಗೂ ಮಾಡ್ಲಿಕ್ಕೆ ಹಾಕಿದೆ. ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಕ್ಕೆ ಹಾಕಿದೆ. ಅದು ಬರಲಿ, ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋದು ಮಾಡ್ತೀವಿ. ನೋಡೋಣ, ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಚುನಾವಣೆನೇ ಆದರೆ ಯಾಕೆ ಹಿಂದೆ ಸರಿಬೇಕು ಅಂತೇಳಿ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ. ಒಂದು ವೇಳೆ ಆಗಬೇಕು ಅಂತ ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ BJP ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿ ಮೂಲ ಸಿದ್ಧಾಂತಗಳು, ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಏನು ನಮ್ಮದು ಒಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ BJPಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ BJPಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರು ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ನೋಡಿ, ಪ್ರಜಾತಂತ್ರದಲ್ಲಿ ಒಳ್ಳೆಯ ಒಬ್ಬ ಅಧ್ಯಕ್ಷ ಆಗಬೇಕಾದ್ರೆ ಚುನಾವಣೆ ಅನಿವಾರ್ಯ. ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಹೇಳಿದ್ದಾರೆ ಆ ರೀತಿ ಚುನಾವಣೆ ಆದ್ರೂ ಅಡ್ಡಿ ಇಲ್ಲ. ಆದರೆ ಇವತ್ತೇನು ಆಯ್ಕೆ ಆಗ್ತಾಯಿದೆ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಬ್ಲಾಕ್ ಅಧ್ಯಕ್ಷರು, ಅವರಲ್ಲಿ ಪಾರದರ್ಶಕತೆ ಇರಬೇಕು. ಯಾರ್ದೋ ಒತ್ತಡಕ್ಕೆ ಮಾಡೋದು, ನೀವು ನಾಳೆ ಆದಮೇಲೆ ನನಗೆ ಓಟ್ ಹಾಕ್ಬೇಕು ಅನ್ನೋಂಥ ಒತ್ತಡ ಕಾರ್ಯತಂತ್ರ ಯಾರಿಗೂ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವಿನಂತಿ ಮಾಡ್ಕೋತೇನೆ. ಒತ್ತಡ ಹಾಕ್ತಾ ಇದ್ದಾರೆ, ಅದೇ ಒತ್ತಡ ಹಾಕ್ತಾ ಇದ್ದಾರೆ. ಇದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇರವಾಗಿ ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು, ಇದು ನ್ಯೂಟ್ರಲ್ ಇರೋಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ ಅಥವಾ ಬೇರೆ ರಾಜ್ಯದ ವ್ಯಕ್ತಿ ಅವ್ರಿಗೆ ಯಾರಿಗೂ ಇವರು ಯಾರ ಪರವಾಗಿ ಇರುವುದಿಲ್ಲ ಅಂಥವ್ರನ್ನ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಿ ಆ ರೀತಿಯ ಒಂದು ಆಯ್ಕೆ ಆಗ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಮಾಡಲಿ, ಪ್ರಜಾತಂತ್ರದ ಅವರಿಗೂ ಮಾಡ್ಲಿಕ್ಕೆ ಹಾಕಿದೆ. ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಕ್ಕೆ ಹಾಕಿದೆ. ಅದು ಬರಲಿ, ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋದು ಮಾಡ್ತೀವಿ. ನೋಡೋಣ, ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಚುನಾವಣೆನೇ ಆದರೆ ಯಾಕೆ ಹಿಂದೆ ಸರಿಬೇಕು ಅಂತೇಳಿ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ. ಒಂದು ವೇಳೆ ಆಗಬೇಕು ಅಂತ ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ BJP ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿ ಮೂಲ ಸಿದ್ಧಾಂತಗಳು, ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಏನು ನಮ್ಮದು ಒಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ BJPಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ BJPಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರು ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾಯಿದ್ದೀವಿ.